ಮಗ ಆಂಟಿ ಗೊತ್ತಾಗ್ದ ಪಾರ್ಟಿ ಹೆಂಗ್ ಮಾಡೋದು? ಪಾರ್ಟಿ ಮಾಡ್ಬೇಕಂದ್ರೆ ಅಂಕಲ್ನ ಫಸ್ಟ್ ಪಟಾಯಿಸ್ಕೋಬೇಕು. ಹೆಂಗೋ ಅದ್ ಹೆಂಗೆ ಅಂತ ನಾನು ಮಾಡ್ತೀನಿ, ನೀವು ವೇಟ್ ಮಾಡ್ತೀರಿ. ಅಂಕಲ್ ಅಂಕಲ್. ಯಾರು? ಹೋ ನೀವಾ? ಅಂಕಲ್ ಪಾರ್ಟಿ ಗಿಟ್ಟಿ ಮಾಡ್ತೀರಾ? ಪಾರ್ಟಿನಾ? ಇಲ್ಲಪ್ಪ. ಏನ್ ಅಂಕಲ್ ನೀವು ಬಿಟ್ಟಿಯಾಗಿ ಸಿಗೋ ಗಾಳಿನೂ ಉಸಿರಾಡಲ್ಲ ಅಂತಿರಲ್ಲ. ನಾಳೆ ಪಾರ್ಟಿ ಮಾಡೋಣ. ನಾಳೆನಾ? ಒಂದ್ ನಿಮಿಷ ಇಟ್ಕೊಂಡಿರಿ, ಬಂದೆ. ಅಂಕಲ್ ಏನೋ ಕೊಟ್ಟೋನ್ ಬರ್ರೋ. ಇನ್ನೇನೋ ಕೊಟ್ಟಿರ್ತಾನೆ. ಹೊಸ್ದಾಗಿ ಮನೆಗೆ ಬಂದಿದೀವಲ್ಲ, ಪ್ರಸಾದ ಕೊಟ್ಟಿರ್ತಾನೆ ತೋರಿಸು. ಮಗ ಎಣ್ಣೆ ಕಡೋ. ಮತ್ತ ಅಂಕಲ್ ಎಲ್ಲೋ ಏನ್ ಮಾಡ್ತಾವನೆ ಅಂಕಲ್? ಉಪ್ಪಿನಕಾಯಿ ತರಕ್ ಹೋದ ಅನ್ಸುತ್ತೆ. Twinkle, twinkle, little star. How I wonder what you are. Up above the world so high. Yes. Like a diamond in the sky. ಅಂಕಲ್ ಕಣ. ಅಂಕಲು ಯಾರು? ನನ್ನ ಹೆಂಡತಿ ನೋಡೋಕೆ ತುಂಬಾ ಸುಂದರವಾಗಿ ಇದ್ದಾಳೆ ಅಂತ ಹೇಳಿದ್ದು. ಒಂದ್ ಹೆಜ್ಜೆ ಮುಂದೆ ಬಾರೋ. ಎಷ್ಟು ಧೈರ್ಯ ಇದ್ರೆ ಒಂದ್ ಹೆಜ್ಜೆ ಮುಂದೆ ಬರ್ತೀಯ? ಮುಂದೆನಾ? ಅಂಕಲ್ ನಾನ್ ಮುಂದೆ ಬಂದಿಲ್ಲ, ಈ ನನ್ನ ಮಕ್ಕಳು ಹಿಂದೆ ಹೋಗಿರೋದು. ನಮ್ಮ ಹತ್ರನೇ ಗಾಂಚನೆ. ನೀನೇನ್ ಮಕ್ಕ ನೋಡ್ತಾ ಇದೀಯಾ? ಎಣ್ಣೆ ತಗೊಂಬಾರೋ. ಹಲೋ ಸರ್, ನೀನೇನ್ ಅಲ್ಲಿ ನೆಂಚಿಗೆ ರೆಡಿ ಮಾಡ್ತಾ ಇದೀಯಾ? ನನ್ನ ಹೆಂಡತಿ ಬರ್ತಾ ಇರೋಂಗ್ ನೋಡ್ಕೊಳ. ಆಯ್ತು ಸರ್. ಅಂಕಲ್ ಎಣ್ಣೆ. ಲೇ ಹುಡುಗ್ರ, ಸರ್. ಎಣ್ಣೆ ಹೊಡಿಯೋಣ ಕಂಡ್ರ? ಬೇಡ. ನನ್ನ ಹೆಂಡತಿಗೆ ಹೇಳಿ ಅರ್ಧ ಗಂಟೆಲಿ ಮನೆಯಿಂದ ಆಚೆಗೆ ಹಾಕ್ಬಿಡ್ತೀನಿ. ಅವಳು ಒಬ್ಳು ಹೆಂಡ್ತಿನ ಅವಳ ಬಾಯಿ ಮಣ್ಣಾಕ. 35 ಜನ ಹುಡುಗರು ಬಂದ್ರು ಕಂಡ್ರ ಈ ಮನೆ ಬಾಡಿಗೆ ಕೇಳ್ಕೊಂಡು. ಆದ್ರೆ ನನ್ನ ಹೆಂಡತಿ ಕೈಲಿ ಸಿಗಾಕೊಂಡು ಎಲ್ಲ ಓಡೋಗ್ಬಿಟ್ಟು. ಅದಕ್ಕೆಲ್ಲ ಕಾರಣ ನಾನೇ. ಅವಳು ಒಬ್ಳು ಹೆಂಡ್ತಿನ. ನಾನು ಎಷ್ಟು ಅಫಿಷಿಯಲ್, ಅವಳಷ್ಟೇ ಲೋಕಲ್. ಏನ್ ಸೌಂಡ್? ಏನಿಲ್ಲ. ಏನ್ ಮಾಡ್ತಿದ್ದೀರಾ? ಒಳಗಡೆ ಫಿಲಂ ನೋಡ್ತಿದ್ವಿ. ಚೆನ್ನಾಗಿದ್ಯಾ? ಸಕ್ಕತ್ತಾಗಿದೆ. ಆದ್ರೂ ಏನೋ ಸೌಂಡ್ ಬರ್ತಿದೆ. ಏನ್ ಸೌಂಡ್? ಏನಿಲ್ಲ. ಏನೋ ಇದೆ. ಏನಿಲ್ಲ. ಏನಿಲ್ಲ. ಏನ್ ಸೌಂಡ್? ಏನಿಲ್ಲ ನೋಡ್ಕಡೆ. ಅಯ್ಯೋ, ನಾನು ಫಸ್ಟ್ ಕಂಡೀಷನ್ ಏನೋ ಹಾಕಿದ್ದೆ. ನಮ್ಮನೇಲಿ ಎಣ್ಣೆ ಮಾಂಸ ಮುಟ್ಟಂಗಿಲ್ಲ ಅಂತ ಹೇಳಿರ್ಲಿಲ್ವಾ? ಆಂಟಿ ಅದು ನಮ್ದಲ್ಲ, ಅಂಕಲ್ ತಂದಿದ್ದು. ಅಂಕಲಿಗೆ ಈ ವಿಷಯ ಗೊತ್ತಾದ್ರೆ ತುಂಬಾ ಬೇಜಾರ್ ಮಾಡ್ಕೊಳ್ತಾರೆ ಕಂಡ್ರು. ನೋಡಿ, ನೀವು ಕೊಟ್ಟಿರೋ ಅಡ್ವಾನ್ಸ್ ಅಲ್ಲಿ 1 ಪೈಸೆ ಕೂಡ ಸಿಗಲ್ಲ. ಈಗ ನೀವು ಮನೆ ಬಿಟ್ಟು ಹೋಗ್ತಾ ಇರಿ. ಅದು ಒಳ್ಳೆ ಮನೆ ಸಿಕ್ತು ಅಂತ ಸಣ್ಣದಾಗ ಒಂದು ಪಾರ್ಟಿ ಮಾಡ್ತಾ ಇದ್ವು ಅಷ್ಟೇ. ಇನ್ನು ನಾವು ಕುಡ್ದೇ ಇಲ್ಲ ನೋಡಿ. ಯವ್ವ ಬ್ಯಾಡ ಅಂದ್ರೆ ಎಷ್ಟು ಬಿಡ್ತೀವಪ್ಪ. ಏನೋ ಇವನು ಅವನ್ ತೋಡಿರೋ ಹಳ್ಳಕ್ಕೆ ಅವನೇ ಬೀಳ್ತಾವನೆ. ನೋಡ್ರು ಅಲ್ಲಿ ಅಂಕಲ್ ನಿದ್ದೆಗಣ್ಣಲ್ಲಿ ಹೆಂಗ್ ಎದ್ದು ಬಂದಿದ್ದಾರೆ. ರೀ, ನೀವ್ ಯಾಕೆ ಬರಕ್ ಹೋದ್ರಿ? ಮಲ್ಕೊಳ್ಳಿ. ಕಣ್ಣು ಮುಂದೆನೆ ಸಾಕ್ಸಿದ್ರಿ ಅಮ್ಮ, ನಂಬ್ತಾ ಇಲ್ವಲ್ಲೋ? ಆ ಎಣ್ಣೆ ಬಾಟ್ಲಲ್ಲಿ ಎತ್ತಿ ಅವ್ರ ಕೈಲಿ ಕೊಡಿ. ರೀ, ನೀವ್ ಎತ್ತಿ ಸಾಕ್ ಬನ್ನಿ. ಇದ್ ಮುಟ್ಟಿದ್ರೆ ನನ್ ಮೈಲ್ಗೆ ಆಗಲ್ವಾ? ಅಯ್ಯೋ, ಏನು ಆಗಲ್ಲ ಕಣ್ರಿ, ತಕೊಂಡು ಹೋಗ್ರಿ. ಚಿಪ್ಸು ಬೇಡ ಬಿಡಿ, ಇದಿರ್ಲಿ. ಇದೇ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ಈ ರೀತಿ ಏನಾದ್ರು ಮಾಡಿದ್ರೆ ಮನೆಯಿಂದ ಓಡಿಸ್ಬಿಡ್ತೀನಿ. ಆಂಟಿ ಗುಡ್ ನೈಟ್. ಅದೇ ಆಂಟಿ ತುಂಬಾ ಒಳ್ಳೆಯವ್ರ ಕಣ. ಒಂದಲ್ಲ ಒಂದಿನ ಕೊಡ್ತಾರೆ. ಹುಷಾರಾಗಿರ್ಬೇಕು ಕಣಲೇ. ಕಣ. ಹೌದ್ನಾ? ನಾನ್ಯಾರ್ಗೆ ಹೇಳಿ ಮಲ್ಕೊಳ್ರಪ್ಪ. ನಿಲ್ಲಿಸ್ರ? ಲೇ ಹುಡುಗ್ರ, ಅಂಕಲ್ ತುಪ್ಪನ್ ಕರ್ಕೊಂಡ್ ಬಂದಿದ್ದೀನಿ ಕಂಡ್ರ. ಗಿಲ್ಲ ಗಿಲ್ಲ ಗಿಲ್ಲಕ್ಕ ಕಾಲಿಗೆ ಝಲಕ್. ಹುಷಾರು, ಸ್ವಂತ ಉಳುಕ್ಬಿಟ್ಟದು. ಲೇ, ಈ ವಿಷಯ ನನ್ನ ಹೆಂಡತಿಗೆ ಏನಾದ್ರೂ ಹೇಳಿದ್ರೆ ಅರ್ಧ ಗಂಟೆಲಿ ಮನೆನ ಖಾಲಿ ಮಾಡ್ತೀನಿ. ಅಂಕಲ್, ಈ ವಯಸ್ಸಲ್ಲಿ ಹೆಂಗೆ ಅಂತ ಎನರ್ಜಿ ಬರಕಂದ್ರೆ ಏನ್ ಮಾಡ್ತೀಯ ನೀನು? ಜ್ಯೂಸ್ ಕುಡಿತೀವಿ. ನಾನು ಅಷ್ಟೇ ಕಣೋ. ಅಂಕಲ್, ನೀವು ಜ್ಯೂಸ್ ಕುಡಿಯಕ್ಕೆ ನಮ್ಮ ಮನೇಲಿ ಜ್ಯೂಸೇ ಇಲ್ವಲ್ಲ? ನೀವು ಮನೆಗೆ ಹೋಗಿ ಜ್ಯೂಸ್ ಕುಡ್ಕೊಂಡ್ ಬಂದ್ಬಿಡಿ, ನಾನು ಎಲ್ಲ ಸೆಟಪ್ ಮಾಡಿರ್ತೀನಿ. ಗುಡ್ ಬೈ ಕಣೋ ನೀನು. ಕೀಪ್ ಇಟ್ ಅಪ್. ಹೋಗಿ ಅಂಕಲ್. ನಾನು
ಇದ್ರಿ? 8x8 ನಿಲ್ತಿದ್ವಿ. ಹಂಗೆ ಇಲ್ಲೂ 8x8. ಇದಕ್ಕೂ 8x8. ಹೌದು, ನಾನೇ ಫಸ್ಟ್ ಹೋಗ್ತೀನಿ. ಗಿಲ್ಲಿ ಗಿಲ್ಲಿ ಗಿಲ್ಲಕ್ಕ ಕಾಲಿಗೆ ಚುಚ್ಚಣಕ್ಕ. ಹುಷಾರು, ಸೊಂಟ ಉಳ್ಕೀತು. ನಿನ್ನ ಹೆಸರೇನು? ತುಪ್ಪ. ನಾನೇ ಮುಟ್ಟಿದ್ರೆ ತಪ್ಪ? ಹಂಗ್ಯಾರು ಹೇಳಿದ್ರು ಬೆಪ್ಪ. ಮುಟ್ಟಿದೆ. ಅಯ್ಯೋ, ನೀವಿಲ್ಲಿ ಏನಕ್ಕೆ ಬಂದಿದ್ದು? ಅಯ್ಯ, ಅದನ್ನ ಬಾಯಲ್ಲಿ ಹೇಳಲಿಕ್ಕಾಗಲ್ಲ. ನಾನು ಹೈಟ್ ಕಡಿಮೆ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನೇನು ಅಡ್ಜಸ್ಟ್ ಮಾಡ್ಕೋತೀನಿ. ಬಾಗ್ಲು ಮುಚ್ಚಾದ್ಮೇಲೆ ನೀವ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಯ್ಯೋ, ನಾನು ಅಡ್ಜಸ್ಟ್ ಮಾಡ್ಕೊಂಡೆ. ಹುಡುಗಿರು ಅಂದ್ರೆ ಏನು ಅನ್ಕೊಂಡಿದೀರಾ ನನ್ನ ಮಕ್ಕಳ? ನಿಲ್ಸು ಮೇಡಮ್. ಹೊರಗಡೆ ಇಬ್ರು ತುದಿಗಾಲಲ್ಲಿ ನಿಂತ್ಕಾಯ್ತವ್ರೆ. ಅವರು ಬರ್ತಾರೆ. ಸೇಮ್ ಟು ಸೇಮ್ ಟ್ರೀಟ್ಮೆಂಟ್ ಕೊಡಿ, ಒಂಚೂರು ಮೋಸ ಆಗ್ಬಾರ್ದು. ಪಾರ್ವತಿ ಪಾರ್ವತಿ ಪಾರ್ವತಿ, ಅವಳನ್ನ ಮದುವೆ ಆದಾಗ ಅವಳ ಮೇಲೆ ಬೈಕ್ಗೆ ನಿನ್ನಿಂದ ಬೀರುಲ್ ಬಚ್ಚಿಟ್ಬಿಟ್ಟಿದ್ನಲ್ಲ ಪಾರ್ವತಿ. ಗಂಡು ಮಕ್ಕಳು ಎಣ್ಣೆ ಮಾತ್ರ ಬೀರುಲ್ ಬಚ್ಚಿಡಲ್ಲ ಸರ್. ಅವರ ಆಸೆ, ಆಕಾಂಕ್ಷೆ, ದುಃಖ, ಸುಖ, ರೋಷ, ಕೋಪ ಎಲ್ಲಾನು ಬೀರುಲ್ ಬಚ್ಚಿಟ್ಟಿರ್ತಾರೆ. ಆದ್ರೆ ಇವತ್ತು ಈ ಬಚ್ಚಿಟ್ಟಿರುವ ಎಣ್ಣೆಯನ್ನು ಬಿಚ್ಚಿಟ್ಟು ಅದನ್ನ ಒಳಗಡೆ ತಗೊಂಡು ಆಸೆ ಆಕಾಂಕ್ಷೆಗಳನ್ನೆಲ್ಲ ಇವತ್ತು ಪಂಚೆ ಆಸೆ ಬಿಚ್ಚಿಟ್ಬಿಡ್ತೇನೆ. ಏನಾಗೋಗ್ಲಿ. ಯಾರ್ದೋ ರಾಂಗ್ ನಂಬರ್ ಫೋನ್ ಮಾಡಬೇಡಿ ನಂಗೆ. ಪಾರ್ವತಿ ಪಾರ್ವತಿ ಪಾರ್ವತಿ, ನಿನ್ನೊಂದು ಗುಟ್ಗು ಕುಡಿತಾ ಇದ್ದಂಗೆ ಸ್ವರ್ಗ 2 ಇಂಚಲ್ಲಿದೆ ಅಂತ ಫೀಲ್ ಆಗ್ತಾ ಇದೆಯಲ್ಲ ಪಾರ್ವತಿ. ಪಾರ್ವತಿ, ಇದಕ್ಕ ಪಾರ್ವತಿ ಹೆಣ್ಣು ಮಕ್ಕಳು ನೀರ್ಗೋಸ್ಕರ ನಲ್ಲಿ ಹತ್ರ ಜಗಳಾಡಿದ್ರೆ ಗಂಡು ಮಕ್ಕಳು ಬೀರ್ಗೋಸ್ಕರ ಬಾರ ಹತ್ರ ಜಗಳಾಡೋದು. ಪಾರ್ವತಿ ಪಾರ್ವತಿ, ಎಣ್ಣೆ ಹಳೇದಾದಷ್ಟು ಟೇಸ್ಟು, ಹೆಂಡತಿ ಹಳೇದಾದಷ್ಟು ವೇಸ್ಟು ಪಾರ್ವತಿ. ಈ ಹೆಣ್ಣಿಗೂ ಎಣ್ಣೆಗೂ ವ್ಯತ್ಯಾಸನೇ ಗೊತ್ತಾಗ್ತಾ ಇಲ್ಲ ಪಾರ್ವತಿ. ಪಾರ್ವತಿ, ನಿನ್ನ ದಿನ ಕುಡಿಬೇಕು ಅಂತ ನಂಗೆ ಆಸೆ ಪಾರ್ವತಿ. ಆದ್ರೆ ಆ ಮುಸುಂಟಿ ಮಕ್ಕ ತೊಪ್ಪೆ ಸಿದ್ದಿ ಹೇಳ್ತಾಳೆ, ನಂಗೆ ಎಣ್ಣೆ ಹೊಡಿಯೋರು ಅಂದ್ರೆ ಆಗಲ್ಲ, ಎಣ್ಣೆ ಅಂದ್ರೆ ಆಗಲ್ಲ, ಎಣ್ಣೆ ವಾಸನೆ ಅಂದ್ರೇನೆ ಆಗಲ್ಲ ಅಂತ. ನನಗೆ ಅವಳು ಕಂಡ್ರೆ ಆಗುತ್ತೆ ಮೇಡ, ಆದ್ರೂ ನಾನು ಅಡ್ಜಸ್ಟ್ ಮಾಡ್ಕೊಂಡಿಲ್ವಾ ಇಲ್ಲೇ ಪಾರ್ವತಿ. ವೈಫ್ ತೊಪ್ಪೆ ಸಿದ್ದಿ, ಈ ಸಂತೋಷದ ಸಮಯದಲ್ಲಿ ನಾನು ಇವಳು ಫೋನ್ ಲಿಫ್ಟ್ ಮಾಡ್ತೀನಾ? ನೋ ಕಟ್ಟ, ಇವತ್ತು ಓನ್ಲಿ ಹ್ಯಾಪಿ ಡೇ, ಎಂಜಾಯ್. ಓಹೋ ಜಗಮ್ಮ, ಬನ್ನಿ ಗುರು ಸರ್. ಗುರು ಸರ್? ನನ್ ಗುರು ಸರ್ ಅಲ್ಲ ಕಣ. ಓ ಸೀತಾರಾಮ್ ಗೋವಿಂದರಾಜ್ ಬೂದಿಕೋಟೆ. ಅಯ್ಯೋ, ನಿನ್ ಮುಖ ನೋಡ್ಬಿಟ್ಟು ಗುರು ಸರ್ ಕೂದ್ಲು ಅನ್ಕೊಂಡ್ಬಿಟ್ನಲ್ಲ. ಏನ್ ಈ ಕಡೆ? ಹೋಗ್ಲಿ ಸ್ವೀಟ್ ತಗೋ. ಯಾಕೆ ಸ್ವೀಟು? ನನ್ನ ಮಗ LKG ಅಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗವನೆ. ಸೂಪರ್ ಕಣ ಜಗ. ಹೌದು, ಡೈಲಿ ನಿನ್ನ ಮಕ್ಕ ಒಳ್ಳೆ ಸೀದೋಗಿರೋ ದೋಸೆ ಹಿಂಗಿರೋದು. ಇವತ್ತೇನು ಇಡ್ಲಿ ತರ ಹೊಳಿತಾ ಇದೆ. ಸೀತಾರಾಮ್, ಗಂಡು ಮಕ್ಳು ಯಾವತ್ತು ಇಡ್ಲಿ, ಹೆಣ್ಮಕ್ಳು ಯಾವತ್ತಿದ್ರು ದೋಸೆ. ಸೀತಾರಾಮ್, ದೋಸೆ ನೋಡು ಮೇಲ್ಗಡೆ ಮಾತ್ರ ಬೆಳಗಿರುತ್ತೆ, ಮುಗ್ಚಾಕಿದ್ರೆ ಸೀದೋಗ್ಬಿಟ್ಟಿರುತ್ತೆ. ಆದ್ರೆ ಹುಡುಗರು ಹಂಗಲ್ಲ ಸೀತಾರಾಮ್, ಇಡ್ಲಿ ತರ ನೀನ್ ಮುರಿದ್ರು ತರದ್ರು ಬೆಳ್ಳಗೆ ಇರ್ತಾರೆ ಸೀತಾರಾಮ್. ಹಾಲಂತ ಮನ್ಸು ನಮ್ಮ ಹುಡುಗರ್ದು. ಸೂಪರ್ ಕಣ ನೀನು. ನಾನ್ ಕಲರ್ ಸೂಪರ್ ಅಲ್ಲ, ಅದಕ್ಕೆ ಇರೋದು ಸೀತಾರಾಮ್. ಜಗ, ಏನಿವತ್ತು ಡ್ಯಾನ್ಸು, ಎಣ್ಣೆ, ತುಪ್ಪ, ಶಾಲೆ ಪಾಠ ಎಲ್ಲ ಹೇಳು ಸೀತಾರಾಮ್. ಹಂಗಲ್ಲ ಕಣ. ಏನ್ ಲಾಟ್ರಿ ಗಿಟ್ಟಿ ಹೊಡಿತಾ? ಇಲ್ಲ ಇಲ್ಲ, ನೀನ್ ಹೆಂಡತಿ ವಾಂತಿ ಮಾಡ್ಕೊಂಡ್ಲ? ಇಲ್ಲ. ಮತ್ತಿನ್ನೇನು? ನನ್ನ ಹೆಂಡತಿ 2 ವಾರ ತವ್ರ ಮನೆಗೆ ಹೋಗೋಳು ಸೀತಾರಾಮ್. ತವ್ರ ಮನೆಗೆ ಹೋದ್ರೆ ಖುಷಿ ಆಗತ್ತಾ? ಆಗಲ್ವಾ ಸೀತಾರಾಮ್? ಆಗಲ್ವಾ? ಹೆಂಗೆ? ನಿನಗೆ BP ಇದೆಯಾ? ಇದೆ. ಶುಗರ್ ಇದೆಯಾ? ಇದೆ. ಡಿಪ್ರೆಷನ್ ಸಿಕ್ಕಾಪಟ್ಟೆ ಇದೆ. ಅದು ಇದೆ. ಹಾಗಾದ್ರೆ ನಿನ್ನ ಹೆಂಡತಿನ 2 ವಾರ ಊರಿಗೆ ಕಳ್ಸು ಸೀತಾರಾಮ್. ನಿನ್ಗೆ ರೋಗ ವಾಸಿ ಆಗ್ಲಿಲ್ಲ ಅಂದ್ರೆ ನನ್ನ ಬಂದು ಕೇಳು ಸೀತಾರಾಮ್. ಏನಪ್ಪ ಡೌಟ್ ಇದೆ ನನಗೆ. ಡೌಟಾ ಸೀತಾರಾಮ್? ನೀನು ನಿನ್ನ ಹೆಂಡತಿ ಮನೇಲಿದ್ದಾಗ ಯಾವ್ದಾರ ಹೆಂಗಸರಿಗೆ ಮುತ್ಕೊಟ್ಟಿದ್ಯಾ ಸೀತಾರಾಮ್? ಪೋರ್ಕ್ಯಾಲ್ ಹೊಡಿತಾಳೆ. ಈಗ ನನ್ನ ಹೆಂಡತಿ ಮನೇಲಿಲ್ಲ ನೋಡು. ನಿನ್ನ ಹೆಂಡತಿ
ಮನೇಲಿ ಇರ್ಬೇಕಾದ್ರೆ ನೀನ್ ಯಾವತ್ತಾದ್ರೂ ಎಣ್ಣೆ ಹೊಡೆದಿದ್ಯಾ ಸೀತಾರಾಮ್? ಇಲ್ಲ. ಇವತ್ತು ನನ್ನ ಹೆಂಡತಿ ಮನೇಲಿಲ್ಲ, ಇಲ್ಲಿ ನೋಡು. ನೀನ್ ಹೆಂಡತಿ ಮನೇಲಿ ಇರ್ಬೇಕಾದ್ರೆ ಯಾವತ್ತಾರು ಟಿವಿ ಹಾಕೊಂಡು ಎಂಜಾಯ್ಮೆಂಟ್ ಮಾಡಿದ್ಯಾ? ಇವತ್ತು ನನ್ನ ಹೆಂಡತಿ ಮನೇಲಿಲ್ಲ, ಇಲ್ಲಿ ನೋಡು. ನೀನು ಸೂಪರ್ ಕಣ. ಒಂದ್ ನಿಮಿಷ. ಅಲ್ಲ ಏನೇ ಮಾಡ್ತಾ ಇದ್ಯಾ? ಟಾಯ್ಲೆಟ್ ಕ್ಲೀನ್ ಮಾಡ್ತಾ ಇದ್ದೀನಿ. ಇಮ್ಮಿಡಿಯೇಟ್ ಆಗಿ ಅದು ನಿಲ್ಸ್ಬಿಟ್ಟು ಉಟ್ಟು ಬಟ್ಟೆಲ್ಲ ನಿನ್ನ ತವ್ರ ಮನೆಗೆ ರೈಟ್ ಹೇಳು. ನಾನು ಕಾಲ್ ಮಾಡೋವರೆಗೂ ಬರ್ಲೇಬೇಡ. ಹಿಂಗ್ ಸಡನ್ ಆಗಿ ಹೋಗು ಅಂದ್ರೆ ನಾನು ಎಲ್ಲಿಗೆ ಹೋಗ್ಬೇಕು? ಸಡನ್ ಆಗಿ ಕಣೆ, ಒಬ್ಬ ಗುರುಗಳು ಜ್ಞಾನೋದಯ ಮಾಡವ್ರೆ ನನಗೆ. ನೋಡೋ, ಇದೇ ಲಾಸ್ಟ್ ಡಿಸಿಷನ್, ಫೈನಲ್ ಡಿಸಿಷನ್. ಐ ವಾಂಟ್ ಮನಃಶಾಂತಿ. ನಿನ್ನ ಹೆಂಡತಿ ಊರಿಗೆ ಹೋದ್ಲು. ಹೌ ಡು ಯು ಫೀಲ್? ಪ್ರಶಾಂತವಾಗಿದೆ. ನಿನ್ನ ಮನಸ್ಸಿನ ಭಾರ, ತಲೆ ಭಾರ ಎಲ್ಲ ಎಳೆದು ನರನಾಡಿಗಳಿಂದ ಕುಕ್ಕೆ ಹರಿತಾ ಇದೆ. ಆ ಹೆಂಡತಿ ಊರಿಗೆ ಹೋಗವಳೆ ಅಂತ ನಿನ್ನ ಮುಖದಲ್ಲಿ ಕಾಂತಿ ಕಾಣಿಸ್ತಾ ಇದೆಯಲ್ಲ ಸೀತಾರಾಮ್. ಬಾ, ನಿನ್ನ ಹೆಂಡತಿನ ಊರಿಗೆ ಹೋಗೋಳೆ, ನನ್ನ ಹೆಂಡತಿನ ಊರಿಗೆ ಹೋಗೋಳೆ, ಇಬ್ರು ಕುತ್ಕೊಂಡು ಎಣ್ಣೆ ಹಾಕೋಣ. ಆಫ್ ಕೋರ್ಸ್. Come on. Cheers. Cheers. ತೊಪ್ಪೆ ಸಿದ್ದಿ, ಮಾನ ಮರ್ಯಾದೆ ಇಲ್ಲ ಇವಳಿಗೆ. ಇಲ್ಲಿ ಸಂತೋಷವಾಗಿ ಜಾಲಿ ಮಾಡ್ತಾ ಇದ್ದೀನಿ, ಫೋನ್ ಮಾಡ್ತಾವಳೆ. ನೋ ಲಿಫ್ಟಿಂಗ್ ಕಟ್ಟ. ಏ ಪಾಪ, ಏನ್ ಕಷ್ಟ ನನ್ನ ಲಿಫ್ಟ್ ಮಾಡಿ. ಲೇ, ಬೇಕು ಅಂದ್ರೆ ಲಿಫ್ಟ್ ಇಲ್ದೆ ನಾನು ಮೆಟ್ಲಲ್ಲಿ ನಡ್ಕೊ ಹೋಗ್ಬಿಡ್ತೀನಿ. ಆದ್ರೆ ಈ ತೊಪ್ಪೆ ಸಿದ್ದಿ ಫೋನ್ ಮಾತ್ರ ಲಿಫ್ಟ್ ಮಾಡಲ್ಲ. ಕಟ್. ಕುಡಿಚಿದ. ಯಾಕೆ 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 ಇಲ್ಲಿ ಮುಸುಡಿ ಅವಳೆ? ಯಾಕೆ ಮತ್ತೆ ಮತ್ತೆ ಫೋನ್ ಮಾಡಿ ನಂಗೆ ಟಾರ್ಚರ್ ಕೊಡ್ತಾ ಇದ್ದ? ಏನೋ ಹೆಂಡ್ತಿ ಬಲಗಾಲಿಟ್ಟು ಆಚೆ ಹೋದ್ಲು ಅನ್ನೋ ಖುಷಿಲಿದ್ರೆ ಕಾಲ್ ಮೇಲೆ ಕಾಲ್ ಮಾಡಿ ಟಾರ್ಚರ್ ಕೊಡ್ತಾಳೆ. ಕಟ್ಟ. ಹೊಡೆದು ಹಾಕ್ಬಿಡ್ತೀನಿ ಆರಾಮ ಇದನ್ನ. ಕೇಳು ಕೃಷ್ಣ ಎಳ್ಳ ಪಾರ್ಥ ಜಗಪ್ಪ, ನಿನ್ ಹೆಂಡತಿ ಹೆಂಗೆ? ಸರಿ ಇಲ್ಲ ಸೀತಾರಾಮ್, ಅದು ಗುಜರಿ ಗಾಡಿ ಸೀತಾರಾಮ್. ಇಡೀ ಮಜಾ ಭಾರತದಲ್ಲಿ ಎಲ್ಲರೂ ಹೇಳಿದ್ರು ಅವಳನ್ನ ಮದುವೆ ಆಗ್ಬೇಡ ಅಂತ. ನಾನು ಮದುವೆ ಆಗ್ಬಿಟ್ಟೆ ಸೀತಾರಾಮ್.